ಪಕ್ಷಿ ನಾವು ನೀವು ಉಸಿರಾಡ್ತಾ ಇದೀವಿ ಅಂದ್ರೆ ಯಾವುದರಿಂದ? ಈ ವಾಯು ಗೋಳಕ್ಕೆ. ನಮ್ಮ ಸುತ್ತಲೂ ಇದು ಒಂದು ನಮಗೆ ರಕ್ಷಾ ಕವಚವಾಗಿ ಆಗಿದೆ. ಆದರೆ ಈ ಗಾಳಿಯನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಗಾಳಿಯನ್ನು ನೋಡ್ಲಿಕ್ಕೆ ಆಗ್ತಾ ಇದೆ, ನಮ್ಮ ಕಣ್ಣಿಗೆ ಗಾಳಿ ಕಾಣ್ತಾ ಇಲ್ಲ. ಸೊ ನಮಗೆ ಈ ಗಾಳಿ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ರಿ. ಗಾಳಿ ನಮ್ಮ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ ಅಂತ ಯೋಚನೆ ಮಾಡ್ರಿ. ಬೆಳಕಿದೇನೆ ಇದೆ. ಸೊ ಈ ಬೆಳಕು ಒಂದು ವಸ್ತುವಿನ ಮೇಲೆ ಬೀಳಬೇಕು. ಒಂದು ವಸ್ತುವಿನ ಮೇಲೆ ಬಿದ್ದು ಅದು ಏನಾಗಬೇಕು? ಪ್ರತಿಫಲನ ಆಗಬೇಕು. ಬಿದ್ದೇನಾಗುತ್ತದೋ ಪ್ರತಿಫಲನ ಆದಾಗ ಏನಾಗುತ್ತೆ? ನಮಗೆ ಆ ವಸ್ತು ನಮಗೆ ಕಾಣುತ್ತೆ. ಸೊ ಗಾಳಿ ಇದು ಪಾರದರ್ಶಕವಾಗಿದೆ. ಏನಾಗಿದೆ? ಇದು ಪಾರದರ್ಶಕ ಇದೆ. ಬೆಳಕು ಗಾಳಿಯಲ್ಲಿ ಹಾದು ಹೋಗ್ತಾ ಇದೆ. ಯಾವಾಗ ಬೆಳಕು ಗಾಳಿಯನ್ನು ಹಾದಿ ಹೋಗುತ್ತೋ ಆಗ ನಮಗೆ ಕಣ್ಣಿಗೆ ಗಾಳಿ ಕಾಣುತ್ತೆ. ಸೊ ನಮಗೇನಾದ್ರೂ ವಸ್ತುಗಳು ಕಾಣಬೇಕು ಅಂದ್ರೇನು? ಅದು ಅಪಾರದರ್ಶಕ ವಸ್ತು ಆಗಿರ್ಬೇಕು. ಅದ್ರ ಮೇಲೆ ಏನ್ ಮಾಡಬೇಕು? ಬೆಳಕು ಬೀಳಬೇಕು. ಬಿದ್ದಂತ ಬೆಳಕದು ಪ್ರತಿಫಲನ ಆಗಬೇಕು. ಆಗ ಮಾತ್ರ ನಮ್ಗೆ ವಸ್ತುಗಳು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಗಾಳಿ ನಮಗೆ ಕಾಣ್ತಾ ಇಲ್ಲ ಅಂದ್ರೆ ಏನು ಇದರ ಅರ್ಥ? ಗಾಳಿ ಬೆಳಕನ್ನ ಸರಾಗವಾಗಿ ಹೋಗ್ಲಿಕ್ಕೆ ಬಿಟ್ಬಿಡುತ್ತೆ. ಅದು ಏನಾದ್ರೂ ಅಡೆತಡೆ, ಯಾವಾಗ ಅಡೆತಡೆ ಗೊತ್ತಾಗತ್ತೆ? ಧೂಳಿ